ವೈ ಎ ನಾರಾಯಣಸ್ವಾಮಿ ಅವರ ಪರವಾಗಿ ಮತಯಾಚನೆ ಮಾಡುವಂತಹ ಕಾರ್ಯ ಮುಂದುವರಿತಾ ಇದೆ. ಅದರ ಅಂಗವಾಗಿ ಸಪ್ತಗಿರಿ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಮತ್ತು ಉಪನ್ಯಾಸಕರಾಗಿರ್ತಕ್ಕಂಥ ರೆಡ್ಡಪ್ಪ ಅವ್ರ ಮನೆಗೆ ಬಂದು ಮತಯಾಚನೆಯನ್ನು ಕೇಳ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಜಯಶೀಲರಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಆಗ್ನೇಯ ಕ್ಷೇತ್ರದ ಚುನಾವಣೆಯಲ್ಲಿ ವೈ ಎ ನಾರಾಯಣಸ್ವಾಮಿ ಸ್ಪರ್ಧಿಸುತ್ತಾರೆ. ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರಾಗಿ ಮಾಡಬೇಕಾಗಿ ತಮ್ಮಲ್ಲಿ ವೈ ಎ ನಾರಾಯಣಸ್ವಾಮಿ ಅವರಿಗೆ ಅವರ ಒಂದು ಗುರುತಿಗೆ ಒಂದು ಎಂದು ಬರೆಯೋದ್ರ ಮೂಲಕ ತಾವು ದಯವಿಟ್ಟು ಹಾಕಬೇಕು ಅಂತಕ್ಕಂಥ ಮುನ್ನತೆ ನಿಂತಕ್ಕಂಥ ಮತವನ್ನು ಕೊಟ್ಟು ಜಯಶೀಲರಾಗಿ ಮಾಡಬೇಕಾಗಿ ಕಳಕಳಿ ಮನವಿ ಮಾಡ್ಕೊಳ್ತೇವೆ ಮೇಡಮ್. ನಮ್ಮ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತೇವೆ. ನಾವು ಒಂದು ಪ್ರಥಮ ಪ್ರಾಶಸ್ತ್ಯದ ಒಂದು ಮತವನ್ನು ಜಯಗಳಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ನೀವು ಫ್ರೆಂಡ್ಸ್ ಎಲ್ಲ ಸೇರಿಸಿದ್ರು ಸಿಂಗಲ್ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು. ನೀವು ಒಳ್ಳೆಯಪ್ಪ ಪಾಂಪ್ಲೆಟ್ ಕೊಟ್ರಾ? ಜೊತೆಗೆ ನಿಮ್ಮ SFS ಸ್ಕೂಲಲ್ಲಿರೋ ಎಲ್ಲ ನಾರಾಯಣಸ್ವಾಮಿ ಸರ್ ಅವರು ಸ್ಪರ್ಧಿಸಿದ್ದು ನೀವು ಮೊದಲ ಪ್ರಾಶಸ್ತ್ಯ ಮತವನ್ನು ಒಂದೇ ಮತವನ್ನು ಚಲಾಯಿಸಿ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಮೇಡಮ್ ಅವರು ಈ ಸಲ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆಗೆ ನಿಂತಿದ್ದಾರೆ. ಜೂನ್ 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಜಯಶೀಲರಾಗಿ ಮಾಡಬೇಕು ತಮ್ಮಲ್ಲಿ ವಿನಂತಿ ಸರ್. ಜೂನ್ 3ನೇ ತಾರೀಕು MLC ಎಲೆಕ್ಷನ್ ನಲ್ಲಿ ವೈ ಎ ನಾರಾಯಣಸ್ವಾಮಿ ತನ್ನ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಬಂದಿದೆ. ನಾವು ವೈ ಎನ್ ಬಳಗದಿಂದ ಬಂದಿರೋದು. ಅವರು ಈ 4ನೇವರೆಗೆ MLC ಎಲೆಕ್ಷನ್ ನಿಂತಿರೋದಮ್ಮ. ಇವರಿಗೆ ನಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಂತ ವಿನಂತಿಸ್ತೀವಿ. ವೈ ಎನ್ ಬಳಗದಿಂದ ಬಂದಿದ್ದೇವೆ. ನಮ್ಮ ವೈ ಎ ನಾರಾಯಣಸ್ವಾಮಿ ಅವರು ಇದು 4ನೇ ಬಾರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿ ಚುನಾವಣೆಗೆ ನಿಂತಿದ್ದಾರೆ. ಸೊ ಆಗ್ನೇಯ ಶಿಕ್ಷಕರ ಅಭ್ಯರ್ಥಿಯಾಗಿರೋಂಥ ನಮ್ಮ ವೈ ಎನ್ ಅವರಿಗೆ ನೀವು ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಿ ಜಯಶೀಲರನ್ನಾಗಿ ಕೋರ್ಬೇಕು. तारीख నుంచి వై ఎన్ ఎలక్షన్ లో ఫస్ట్ ప్రాసెస్ ఓట్ మాత్రం వేసి జయశీలరావు తెప్పారు. మా హెడ్ మాస్టర్ ఇప్పుడు ప్రెసెంట్ హెడ్ మాస్టర్ ಗೋವಿಂದ ರೆಡ್ಡಿ ಆಗ್ನೇಯ ಪದವೀಧರ ಶಿಕ್ಷಕ ಕ್ಷೇತ್ರದಲ್ಲಿ ವೈ ಎನ್ ನಾರಾಯಣಸ್ವಾಮಿ ನಿಂತಿದ್ದಾರೆ. ಅವರು 3 ಸಲ ಗೆದ್ದು ಹಲವು ಶಿಕ್ಷಕರ ಕಾರ್ಯಗಳನ್ನು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡುವುದರ ಮೂಲಕ ಅವರನ್ನು ಗೆಲ್ಲಿಸಬೇಕು ತಮ್ಮಲ್ಲಿ ವಿನಂತಿ. ವೈ ಎನ್ ಅವರು ಈ ಸಲ ಆಗ್ನೇಯ ಶಿಕ್ಷಕ ಕ್ಷೇತ್ರ ಚುನಾವಣೆಗೆ ನಿಂತಿದ್ದಾರೆ. ಅವರಿಗೆ ನಾವು ಪ್ರಥಮ ಪ್ರಾಶಸ್ತ್ಯ ಮತದಾನ ಮಾಡಿ ಗೆಲ್ಲಿಸಬೇಕು ನಮ್ಮಲ್ಲಿ ವಿನಂತಿ. ಜೂನ್ 3ನೇ ತಾರೀಕಿದೆ. ವೈ ಎನ್ ಎಲೆಕ್ಷನ್ ಜೂನ್ 3ನೇ ತಾರೀಕಿದೆ. ಅವ್ರಿಗೆ ತಮ್ಮ ಅಮೂಲ್ಯವಾದ ಮೊದಲನೇ ಪ್ರಾಶಸ್ತ್ಯದ ಮಾತ್ರ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆಗ್ನೇಯ ಶಿಕ್ಷಕರ ಪರವಾಗಿ ವೈ ಎ ನಾರಾಯಣಸ್ವಾಮಿ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ 3 ಸಲ ಗೆದ್ದಿದ್ದಾರೆ. ಈಗ 4ನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತಾವು ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಅವರನ್ನು ಗೆಲ್ಲಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಿಮ್ಗೆ ಗೊತ್ತಲ್ಲ, ವೈ ಎ ನಾರಾಯಣಸ್ವಾಮಿ ಅವರು ಅವ್ರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಈಗಾಗಲೇ 3 ಬಾರಿ ಸ್ಪರ್ಧಿಸಿ ವಿಜೇತರಾಗಿ ಪ್ರಥಮ ಪ್ರಾಶಸ್ತ್ಯ ಒಂದು ಮತವನ್ನು ಕೊಡಬೇಕು, ಗೆಲ್ಲಿಸಬೇಕು ಅಂತ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ 4ನೇ ಸಾರಿ ನಮ್ಮ MLC ಕ್ಷೇತ್ರದಲ್ಲಿ ನಿಂತಿರುವಂಥದ್ದು. ಸೊ ಅವರಿಗೆ 1ನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನೀಡಿ ಜಯಶೀಲರಾಗಿ ಮಾಡಬೇಕು. ವೈ ಎನ್ ಬಳಗದ ವತಿಯಿಂದ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಪ್ರಯತ್ನದಲ್ಲಿ ಮತ ಕೇಳಲಿಕ್ಕೆ ಬಂದಿದ್ದೇವೆ. ನಮಗೆ ಸ್ಥಳೀಯವಾಗಿ ನಮ್ಮ ಕೈಗೆ ಸಿಗುವಂತಹ ಅಭ್ಯರ್ಥಿ ನಮ್ಮ ವೈ ಎನ್ ನಾರಾಯಣಸ್ವಾಮಿ ಅವರು. ಯಾವಾಗಲೂ ನಮ್ಗೆ ಆಲ್ವೇಸ್ ಅವರು ಸಿಗುವಂಥವ್ರು. ಸೊ ನಮ್ಮೆಲ್ಲ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುವಂಥವ್ರು. ಸೊ ಹಾಗಾಗಿ ನಾವು ವೈ ಎನ್ ಸರ್ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಅವರನ್ನು ಅತ್ಯಮೂಲ್ಯವಾಗಿ 4ನೇ ಬಾರಿಗೆ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಿಮ್ಮನ್ನು ಕೊಡ್ತಾರೆ. ಎಲ್ದೂರಿನಲ್ಲಿ ಪ್ರಕಾಶ್ ಸರ್ ಮನೆಗೆ ಮತಯಾಚನೆ ಮಾಡಲು ವೈ ಎನ್ ಬಳಗ ಬಂದಿರುವಂಥದ್ದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೈ ಎನ್ ನಾರಾಯಣಸ್ವಾಮಿ ಅವರಿಗೆ ಮತವನ್ನು
ಯಾಚಿಸಿ ಅವರಿಗೆ ಸಪೋರ್ಟ್ ಮಾಡಿ ಅವರು ವಿಜೇತರನ್ನಾಗಿ ಮಾಡಬೇಕಂತೇಳಿ ನಾನು ಸಹ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ.